ಎಷ್ಟು ಬೇಗ ನಿನಗೆ ಸತ್ಯದ ಅರಿವಾಯಿತು. ಹೌದು ಸ್ವಾಮಿ, ಸತ್ಯದ ಅರಿವಾಯಿತು. ಕ್ರೌರ್ಯ, ಭೋಗಲಾಲಸೆ, ಸ್ವಾರ್ಥ, ಪರಹಿಂಸೆ ಇವೆಲ್ಲವೂ ನಮ್ಮನ್ನು ನರಕಕ್ಕೆ ದೂಡುತ್ತವೆ. ಈಗ ನಿನಗೆ ಜ್ಞಾನೋದಯವಾಗಿದೆ ಎಂದು ಭಾಸವಾಗುತ್ತದೆ. ಅಯ್ಯ, ಇನ್ನು ಮುಂದೆ ನೀನು ನಿನಗಾಗಿ, ನಿನ್ನವರಿಗಾಗಿ ಪರಹಿಂಸೆ, ಪರದ್ರವ್ಯ ಅಪಹರಣಗಳಂತಹ ಪಾಪಕೃತ್ಯಗಳನ್ನು ಮಾಡುವುದಿಲ್ಲವೇ? ಇಲ್ಲ ಇಲ್ಲ ಮಹಾತ್ಮ, ಖಂಡಿತವಾಗಿಯೂ ಮಾಡುವುದಿಲ್ಲ. ಅಂದ ಮೇಲೆ ಖಂಡಿತ ನಿನ್ನ ಉದ್ಧಾರವಾಗುತ್ತದೆ. ನಾನಿನ್ನು ಬರುತ್ತೇನೆ. ನಾರಾಯಣ ನಾರಾಯಣ. ಪೂಜ್ಯರೇ, ಪೂಜ್ಯರೇ, ನೀವೇ ನನಗೆ ಸತ್ಯ ದರ್ಶನ ಮಾಡಿಸಿ ಈಗ ನೀವೇ ನನ್ನ ಕೈ ಬಿಟ್ಟು ಹೋಗುತ್ತೀರಾ. ಇನ್ನೇನು ಮಾಡಲಯ್ಯ? ಇನ್ನು ಮುಂದೆ ನೀನು ಪಾಪ ಕಾರ್ಯವನ್ನು ಮಾಡುವುದಿಲ್ಲ ಎಂದ ಮೇಲೆ ಪುಣ್ಯವನ್ನು ಮಾಡುತ್ತಿ ಎಂದರ್ಥ. ಪುಣ್ಯವನ್ನು ಮಾಡಿದ ಮೇಲೆ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಿ ಎಂದು ಅರ್ಥ. ಇದಕ್ಕಿಂತ ಇನ್ನೇನು ಮಾಡಲಯ್ಯ? ಅಂದರೆ ಅಂದರೆ ನಾನು ಇಲ್ಲಿಯವರೆಗೂ ಮಾಡಿದ ಅಪಾರ ಪಾಪದಿಂದ ಮುಕ್ತಿ ಹೊಂದುವುದು ಹೇಗೆ ಪೂಜ್ಯರೇ? ಪಾಪ ಮಾಡುವುದು ಬಹಳ ಸುಲಭ, ಆದರೆ ಅದರ ಪರಿಹಾರ ಬಹಳ ಬಹಳ ಕಷ್ಟ. ಎಷ್ಟೇ ಕಷ್ಟವಾಗಲಿ ನಾನು ಮಾಡಿಯೇ ಮಾಡುತ್ತೇನೆ. ನನ್ನ ಇಡೀ ಶರೀರವನ್ನೇ ಕತ್ತರಿಸಿ ತುಂಡು ತುಂಡು ಮಾಡಲು ನಾನು ಸಿದ್ಧನಿದ್ದೇನೆ. ಈ ಪಾಪದಿಂದ ನನ್ನನ್ನು ಮುಕ್ತಿಗೊಳಿಸಿ ಗುರುದೇವ. ನೀವೇ ಗತಿ, ನೀವೇ ಮತಿ. ನೀವು ನನಗೆ ಪಾಪದಿಂದ ಮುಕ್ತಿಗೊಳಿಸಲು ದಾರಿ ತೋರುವವರೆಗೂ ನಾನು ನಿಮ್ಮ ಈ ಪವಿತ್ರ ಪಾದಗಳನ್ನು ಬಿಡಲಾರೆ ಗುರುದೇವ, ಬಿಡಲಾರೆ. ನಿನ್ನ ಉದ್ಧಾರದ ಬೆಳಕು ನಿನ್ನ ಹೃದಯದಲ್ಲಿ ಮೂಡುತ್ತಿದೆ. ಎಲ್ಲವುದಕ್ಕೂ ಒಂದು ಮಾರ್ಗವಿದೆ ಅಯ್ಯ. ಎಲ್ಲ ಪಾಪ ವಿಮೋಚನೆಗಳು ಪತಿತ ಪಾವನವಾದ ಶ್ರೀರಾಮನಾಮದಿಂದ ಸಾಧ್ಯ. ಕಲ್ಲಾಗಿದ್ದ ಅಹಲ್ಯೆಗೆ ರಾಮನ ಆಗಮನದಿಂದಲೇ ಶಾಪ ವಿಮೋಚನೆಯಾಯಿತು. ನಿನ್ನ ಪಾಪಗಳು ಕಳೆದು ಹೋಗುತ್ತವೆ. ನೀನು ರಾಮಧ್ಯಾನದಲ್ಲಿ ನಿರತನಾಗಿದೆ. ಹಾಗಾದರೆ ಕರುಣೆ ಇಟ್ಟು ಆ ಮಹಾಮಂತ್ರವನ್ನು ನನಗೆ ಉಪದೇಶಿಸುವಿರಾ? ನೀನು ಪರಿಶುದ್ಧನಾಗಿ ಶುದ್ಧ ಮನಸ್ಸಿನಿಂದ ರಾಮ ರಾಮ ಎಂದು ರಾಮ ಧ್ಯಾನವನ್ನು ಮಾಡುತ್ತೀನಿ. ರಾಮ ರಾಮ ರಾಮ. ಹೀಗೆ ಹೀಗೆ ರಾಮ ರಾಮ ಎಂದು ತಪಸ್ಸನ್ನಾಚರಿಸಿ. ನಾರಾಯಣ ನಾರಾಯಣ. ರಾಮ 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 ರಾಮ. ದೇವತೆಗಳೇ, ಹೀಗೆ ನಾನು ಆ ಬೇಡನಿಗೆ ರಾಮನಾಮವನ್ನು ಜಪಿಸುವಂತೆ ಹೇಳಿ ಬಂದೆ. ಅವನ ಮಹಾತಪಸ್ಸು ಆರಂಭವಾಯಿತು. ಅವನು ತಾನು, ತನ್ನ ಪರಿವಾರ, ತನ್ನ ಸುತ್ತಣ ಲೋಕ ಯಾವುದರ ಪರಿವೆಯೂ ಇಲ್ಲದೆ ಏಕಾಗ್ರ ಚಿತ್ತನಾಗಿ ತಪಸ್ಸು ಮಾಡತೊಡಗಿದ. ಅವನನ್ನೇ ಮುಚ್ಚುವಂತೆ ಹುತ್ತವೇ ಬೆಳೆದು ಬಿಟ್ಟಿತು. ಅವನ ತಪಸ್ಸಿನ ಜ್ವಾಲೆ ಎಲ್ಲ ಕಡೆ ವ್ಯಾಪಿಸತೊಡಗಿತು. ಆ ಜ್ವಾಲೆ ಬ್ರಹ್ಮಲೋಕವನ್ನೂ ಮುಟ್ಟಿತು. ಬ್ರಹ್ಮದೇವ ಕೂಡಲೇ ಪ್ರತ್ಯಕ್ಷನಾಗಿ ಆ ಹುತ್ತವನ್ನು ಇಲ್ಲವಾಗಿಸಿ ಅನುಗ್ರಹಿಸಿದ. ಅವನ ಸುತ್ತ ವಲ್ಮೀಕ ಬೆಳೆದಿದ್ದರಿಂದ ಅವನಿಗೆ ವಾಲ್ಮೀಕಿ ಎಂದು ಹೆಸರಿಟ್ಟ. ನಾರದರು ಒಬ್ಬ ಬೇಡನನ್ನು ಮಹರ್ಷಿಯನ್ನಾಗಿ ಮಾಡಿದ ಮಹಾನುಭಾವರು ನೀವು. ಅದಕ್ಕೆ ನಾನೊಬ್ಬನೇ ಕಾರಣನಲ್ಲ ದೇವೇಂದ್ರ. ಬೇಡ ವಾಲ್ಮೀಕಿ ಮಹರ್ಷಿಯಾಗುವುದರಲ್ಲಿ ಸರ್ಪಶ್ರೀಗಳ ಪಾಲು ಇದೆ. ಅಂದರೆ ರಾಮನಾಮದ ತಪಸ್ಸಿನ ಕಾರಣದಿಂದಲೇ ವಾಲ್ಮೀಕಿ ಮಹರ್ಷಿಗಳು ರಾಮಾಯಣವನ್ನು ಬರೆಯುವಂತಾಯಿತು ಎಂದು ಹೇಳಬಹುದು. ಹೌದು, ಅದನ್ನು ಪರಿಗಣಿಸಿಯೇ ಬ್ರಹ್ಮದೇವ ರಾಮಾಯಣವನ್ನು ಬರೆಯಲು ಆದೇಶಿಸಿರುತ್ತಾರೆ. ಅದರ ಮುನ್ಸೂಚನೆ ನಿಮಗೆ ಇದ್ದುದರಿಂದಲೇ ಅವನಿಗೆ ನೀವು ಮೊದಲೇ ಸಂಕ್ಷಿಪ್ತವಾಗಿ ರಾಮಾಯಣವನ್ನು ಹೇಳಿದಿರಲ್ಲವೇ? ಹಾಗಂದುಕೊಳ್ಳುವುದರಲ್ಲಿ ಯಾವ ಅಭ್ಯಂತರವೂ ಇಲ್ಲ. ರಾಮಾಯಣದ ರಚನೆಯ ಹಿಂದೆ
ಬೇರೇನಾದರೂ ವಿಶೇಷವಿದೆಯೇ? ನೀವು ಹೇಳಿದಂತೆ ರಾಮಾಯಣದ ರಚನೆಯ ಹಿಂದೆ ಎಲ್ಲ ಕಾರಣಗಳೂ ಇವೆ. ರಾಮನಾಮವೇ ತಾರಕ ಮಂತ್ರವಾಗಿ ಬೇಡನಿಗೆ ಮಹರ್ಷಿಯಾಗುವಂತೆ ಸಿದ್ಧಿಸಿತು. ವಾಲ್ಮೀಕಿ ಮಹರ್ಷಿ ಆದ ಮೇಲೆ ನಾನು ರಾಮಕಥೆಯನ್ನು ಹೇಳಿದ್ದೆ. ಬೇಡ ಮಹರ್ಷಿ ಆದಂತೆ ಆ ಬೇಡನ ಜನ್ಮಕ್ಕೂ ಬೇರೆ ಏನಾದರೂ ಹಿನ್ನೆಲೆ ಇದೆಯೇ ನಾರದರೆ? ಇದೇ ದೇವೇಂದ್ರ. ಪಿತಾಮಹ ಬ್ರಹ್ಮದೇವನ ಸೃಷ್ಟಿಯಾದ ಪ್ರಚೇತಸ ಎಂಬ ಪ್ರಜಾಪತಿಯೇ ವಾಲ್ಮೀಕಿಯ ಮೂಲ ಸ್ವರೂಪ. ಬ್ರಹ್ಮನ ವಿವಾಹ ಕುರಿತು ಪರಿಹಾಸ ಮಾಡಿದ್ದರಿಂದ ಪ್ರಜಾಪತಿ ಭೂಲೋಕದಲ್ಲಿ ಉತ್ತಮ ಕುಲದಲ್ಲಿ ಜನಿಸಿದ್ದರೂ ಶಾಪದಿಂದ ಪರಹಿಂಸೆ ಕ್ರೌರ್ಯಗಳ ಬೇಡನಾದ. ಆದರೆ ಶಾಪ ಕೊಟ್ಟ ಬ್ರಹ್ಮದೇವನೇ ಅನುಗ್ರಹಿಸಿದ ಮೇಲೆ ಶೀಘ್ರವಾಗಿ ಮೂಲ ರೂಪವನ್ನು ಪಡೆದುಕೊಂಡು ಮಹರ್ಷಿ ವಾಲ್ಮೀಕಿಯಾಗಿ ರಾಮಾಯಣವನ್ನು ರಚಿಸಿ ಲೋಕವಂದ್ಯನಾದ. ನಾರದರೆ, ರಘುವಂಶದ ಸಂತಾನ ಜನಿಸುವುದಲ್ಲವೇ? ಆ ಸಂತಾನದ ಬಗ್ಗೆ ರಾಮನಿಗೆ ತಿಳಿಯುವುದೇ? ಅಥವಾ ಆ ಸಂತಾನದ ಮೂಲಕ ದೂರವಾಗಿರುವ ರಾಮ ಸೀತೆಯರ ಪುನರ್ಮಿಲನವಾಗುವುದೇ? ತನ್ನ ಸಂತಾನದಿಂದ ಸೀತಾದೇವಿಯ ದುಃಖ ನಿವಾರಣೆ ಆಗುತ್ತದೆಯೇ? ಇಷ್ಟೊಂದು ಆತುರ ಬೇಕೆ? ಮುಂದೇನಾಗುವುದೆಂಬುದನ್ನು ನೋಡುತ್ತಾ ತಿಳಿಯೋಣ. ಈಗ ಶತ್ರುಘ್ನ ರಾಮನ ಆದೇಶದಂತೆ ಲವಣಾಸುರನ ಸಂಹಾರಕ್ಕೆ ಹೊರಟಿದ್ದಾನೆ. ನಾನು ಮೊದಲೇ ಹೇಳಿದಂತೆ ಮಾರ್ಗ ಮಧ್ಯದಲ್ಲಿ ವಾಲ್ಮೀಕಿಗಳ ಆಶ್ರಮ ಸಿಗುತ್ತದೆ. ಅಲ್ಲೇನಾಗುತ್ತದೋ ಕಾದು ನೋಡೋಣ. ನಾರಾಯಣ ನಾರಾಯಣ. ಪ್ರಣಾಮಗಳು ಪ್ರಭು. ಪ್ರಭು, ನಾವು ಮೊದಲೇ ನಿಶ್ಚಯಿಸಿದಂತೆ ನಾವು ತಲುಪಬೇಕಾದ ಸ್ಥಳವನ್ನು ತಲುಪಿದ್ದೇವೆ. ಒಳ್ಳೆಯದು ಸೇನಾಪತಿ. ನಾವು ಮೊದಲು ಅಂದುಕೊಂಡ ಕಡೆಗಳಲ್ಲೇ ಬೀಡು ಬಿಡಬೇಕು. ಎಲ್ಲ ವ್ಯವಸ್ಥೆಗಳು ಯಾರಿಗೂ ತೊಂದರೆ ಆಗದಂತೆ ಇರಬೇಕು. ಇಲ್ಲ ಪ್ರಭು, ಎಲ್ಲ ವ್ಯವಸ್ಥೆಯು ಸುಸೂತ್ರವಾಗಿ ನಡೆಯುತ್ತಿದೆ. ಎಲ್ಲರೂ ಉತ್ಸಾಹದಿಂದಿದ್ದಾರೆ. ಈ ಉತ್ಸಾಹ ಲವಣಾಸುರ ಸಂಹಾರವಾಗುವವರೆಗೂ ಹೀಗೆ ಇರಬೇಕು. ಖಂಡಿತ ಪ್ರಭು, ಹಾಗೇ ಇರುತ್ತದೆ. ಈ ಮಾರ್ಗದಲ್ಲಿ ವಾಲ್ಮೀಕಿ ಮಹರ್ಷಿಗಳ ಆಶ್ರಮವಿರುವುದು ನಿಮಗೆ ತಿಳಿದಿದೆಯೇ? ತಿಳಿದಿದೆ ಪ್ರಭು. ಸಮೀಪದಲ್ಲಿರುವ ಆಶ್ರಮದ ತಪಸ್ವಿಗಳೊಡನೆ ಮಾತನಾಡಿದಾಗ ಅವರು ಈ ವಿಷಯವನ್ನು ತಿಳಿಸಿದರು. ಸರಿ, ನಮ್ಮ ಪ್ರಯಾಣ ಈ ದಿನ ವಾಲ್ಮೀಕಿ ಮಹರ್ಷಿಗಳ ಆಶ್ರಮವರೆಗೂ ಸಾಗಲಿ. ಈ ರಾತ್ರಿ ಅಲ್ಲಿ ತಂಗಿದ್ದು ನಾಳೆ ನಮ್ಮ ಪ್ರಯಾಣ ಮುಂದುವರಿಸೋಣ. ಆಗಲಿ ಪ್ರಭು. ಈ ವಿಷಯವನ್ನು ನಾನು ನಮ್ಮ ಸೈನಿಕರಿಗೆ ತಿಳಿಸುತ್ತೇನೆ. ಹಾಗೆ ಆಗಲಿ. ಸೀತೆ, ಮಹರ್ಷಿಗಳು ನಿಮ್ಮ ಯೋಗಕ್ಷೇಮವನ್ನು ವಿಚಾರಿಸಲು ಬರುತ್ತಿದ್ದಾರೆ. ಬೇಡ ತಾಯಿ, ಬೇಡ ಮಗಳೇ. ಈಗ ನೀನು ನಮಗೆ ನಮಸ್ಕರಿಸುವ ಉಪಚಾರದ ಅಗತ್ಯವಿಲ್ಲ. ಈಗ ಬೇರೆಯವರು ನಿನ್ನ ಉಪಚಾರ ಮಾಡಬೇಕಾಗಿದೆ. ತಾಪಸೇರೆ, ಸೀತೆಯನ್ನು ಚೆನ್ನಾಗಿ ನೋಡಿಕೊಳ್ಳಿ. ಮಗುವಿನ ಜನನವಾದ ಕೂಡಲೇ ಬಂದು ನಮಗೆ ತಿಳಿಸಿ. ಮಗಳೇ, ನಿನ್ನ ಕಂದ ಭೂಮಿಗೆ ಅವತಾರ ಮಾಡುವ ಸಮಯ ಸನ್ನಿಹಿತವಾಗಿದೆ. ಮುಂದೆ ನಿನ್ನ ಕಂದನ ಜೊತೆಯಲ್ಲೇ ನಿನ್ನನ್ನು ನೋಡುತ್ತೇವೆ. ಗುರುದೇವ, ಶ್ರೀರಾಮನ ಸಹೋದರ ಶತ್ರುಘ್ನ ಸೈನ್ಯ ಸಮೇತವಾಗಿ ಆಗಮಿಸಿದ್ದಾರೆ. ತಮ್ಮ ದರ್ಶನಕ್ಕಾಗಿ ಕಾದಿದ್ದಾರೆ ಗುರುದೇವ. ಅವರನ್ನು ಗೌರವಾದರದಿಂದ ಬರಮಾಡು. ಮಹಾತ್ಮರಾದ ವಾಲ್ಮೀಕಿ ಮಹರ್ಷಿಗಳಿಗೆ ರಘುಕುಲ ಸಂಜಾತ ದಶರಥ ಪುತ್ರ ಶತ್ರುಘ್ನನ ಪ್ರಣಾಮಗಳು. ವಿಜಯೀ ಭವ ರಾಜಕುಮಾರ, ವಿಜಯಿಯಾದ. ನನ್ನ ಸೋದರ ಕೋಸಲಾಧಿಪತಿ ಶ್ರೀರಾಮನ ಆದೇಶದಂತೆ ಕಾರ್ಯನಿಮಿತ್ತ ಈ ಮಾರ್ಗವಾಗಿ ಪ್ರಯಾಣ ಮಾಡುತ್ತಿದ್ದೇನೆ. ಈ ರಾತ್ರಿ ಇಲ್ಲಿ ತಂಗಿದ್ದು
ಮುಂಜಾನೆ ಪ್ರಯಾಣ ಮಾಡಬೇಕೆಂದುಕೊಂಡಿದ್ದೇನೆ. ತಮ್ಮ ಅನುಮತಿ ಬೇಕು. ರಾಜಕುಮಾರ, ಈ ಆಶ್ರಮವನ್ನು ನಿನ್ನಾಶ್ರಮವೆಂದೇ ಭಾವಿಸು. ಯಾವ ಸಂಕೋಚವೂ ಇಲ್ಲದೆ ನೀನಿಲ್ಲಿರಬಹುದು. ನಮ್ಮ ಸತ್ಕಾರವನ್ನು ಸ್ವೀಕರಿಸಲೂಬಹುದು. ಆಸೀನನಾಗು ರಾಜಕುಮಾರ. ಅಂದರೆ ನೀನೀಗ ಲವಣಾಸುರ ಸಂಹಾರಕ್ಕೆ ಹೊರಟಿರುವೆಯಾ? ಹೌದು ಪೂಜ್ಯರೇ, ಅದಕ್ಕಾಗಿಯೇ ನಾನು ಚತುರಂಗ ಬಲ ಸಹಿತ ಹೊರಟಿದ್ದೇನೆ. ಶತ್ರುಘ್ನ, ಆ ಲವಣಾಸುರನು ಪರಮೇಶ್ವರನಿಂದ ಪಡೆದ ಶೂಲದಿಂದ ಋಷಿಮುನಿಗಳನ್ನು ಕಾಡುತ್ತಿದ್ದಾನೆಂದು ನಾವು ಕೇಳಿ ತಿಳಿದಿದ್ದೇವೆ. ಆ ಶೂಲ ರಾಕ್ಷಸ ಮಧುವಿನಿಂದ ಅವನ ಮಗ ಲವಣಾಸುರನಿಗೆ ಬಂದಿದೆ. ಮಹರ್ಷಿ ಚವನರು ಬಂದು ಆ ಅಸುರನ ಪೀಡೆಯನ್ನು ತಿಳಿಸಿದರು. ಅವನನ್ನು ಸಂಹರಿಸಲೆಂದೇ ಹೊರಟಿದ್ದೇನೆ. ಆದರೆ ಆ ಲವಣಾಸುರ ನಿನ್ನ ಸೈನ್ಯಕ್ಕೂ ಅಜೇಯನಲ್ಲವೇ? ನಿಜ, ಆ ಶೂಲದ ಸಹಾಯದಿಂದ ಅವನು ಅಜೇಯನು. ಅದಕ್ಕೆ ಅವನ ಬಳಿ ಶೂಲವಿಲ್ಲದಾಗ ಸಂಹರಿಸುವಂತೆ ನನ್ನ ಸೋದರ ರಾಮಚಂದ್ರ ವಿಷ್ಣುವಿನಿಂದ ಪಡೆದ ದಿವ್ಯಾಸ್ತ್ರವನ್ನು ಕರುಣಿಸಿದ್ದಾನೆ. ಆಗಲಿ ಶತ್ರುಘ್ನ, ನಿನ್ನ ಕಾರ್ಯದಲ್ಲಿ ಸಫಲನಾಗು. ಆ ರಾಕ್ಷಸರ ಪೀಡೆಗಳಿಂದ ಋಷಿಮುನಿಗಳಿಗೆ ಮುಕ್ತಿ ದೊರೆಯುವಂತೆ ಮಾಡು. ಅಲ್ಲಿಯವರೆಗೆ ನನ್ನ ಆಶ್ರಮದಲ್ಲಿ ವಿಶ್ರಾಂತಿ ಪಡೆದು ನಾಳೆ ನಿನ್ನ ಪ್ರಯಾಣವನ್ನು ಮುಂದುವರಿಸು. ಹಾಗೆ ಆಗಲಿ ಪೂಜ್ಯರೇ. ಶ್ರೇಯೋಸ್ತು.
ಸೀತಾದೇವಿ, ನೀನಿಂದು ಮುತ್ತಿನಂತ ಇಬ್ಬರು ಪುತ್ರರ ತಾಯಿ. ಇಂಥ ಮುದ್ದಾದ ಮಕ್ಕಳನ್ನು ನಾವು ಕಂಡೇ ಇರಲಿಲ್ಲ. ಸೀತಾದೇವಿ, ಏಕೆ ಈ ಕಣ್ಣೀರು? ಏನಾಯಿತು? ಸಂತೋಷ ಪಡಬೇಕಾದ ಸಮಯದಲ್ಲಿ ದುಃಖ ಪಡುತ್ತಿರುವೆ ಏಕೆ ತಾಯಿ? ಸೋದರಿಯರೇ, ಈ ಮಕ್ಕಳನ್ನು ಕಂಡು ನನಗೆ ಸಂತೋಷವಾಯಿತು. ಆದರೆ ಹೇಳಮ್ಮ, ನಿನ್ನ ಮನಸ್ಸಿನ ದುಃಖವೇನೆಂದು ಹೇಳು. ತಾಯಿಯಾಗಿ ಈಗ ನಿನ್ನ ಹೊಣೆ ಹೆಚ್ಚಾಗಿದೆ. ಈ ಮಕ್ಕಳನ್ನು ಲಾಲನೆ ಪಾಲನೆ ಮಾಡಿ ಬೆಳೆಸುವ ಕರ್ತವ್ಯ ನಿನ್ನದಾಗಿದೆ. ಇಂಥ ಸಮಯದಲ್ಲಿ ಯಾವ ದುಃಖ ನಿನ್ನನ್ನು ಬಾಧಿಸುತ್ತಿದೆ? ಸೋದರಿಯರೇ, ಇಕ್ಷ್ವಾಕು ವಂಶದ ಕಂದಗಳಿಗೆ ಮೊದಲಿಗೆ ಅವರ ತಂದೆಯ ಆಶೀರ್ವಾದ ದೊರೆಯಲಿಲ್ಲವಲ್ಲ ಎಂಬ ಸಂಕಟವಾಗುತ್ತಿದೆ. ಈ ದುಃಖ ಸಹಜವೇ, ಆದರೆ ತಾಳ್ಮೆಯಿಂದ ಕಾಯಬೇಕು. ಶುಭದ ನಿರೀಕ್ಷೆಯಲ್ಲಿ ಸಮಾಧಾನವನ್ನು ತಂದುಕೊಳ್ಳಬೇಕು. ನಾವು ಮಹರ್ಷಿಗಳಿಗೆ ವಿಷಯವನ್ನು ತಿಳಿಸುತ್ತೇವೆ. ಮುಂದಿನ ಜಾತಕರ್ಮಗಳನ್ನು ಅವರೇ ನೆರವೇರಿಸುತ್ತಾರೆ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂತ್ಯ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.